ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸಿರ್ಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಸೊ ಕುತ್ತಿಗೆ ನೋವು, ನೆಕ್ ಪೇನ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗ್ತಾ ಇರುವಂತಹ ಸಮಸ್ಯೆ. ನಾವೆಲ್ಲರೂ ಕುತ್ಕೊಂಡಿರುವಂತಹ ಕೆಲಸವನ್ನೇ ಇಷ್ಟಪಡ್ತಾ ಇದ್ದೇವೆ. ಸಾಫ್ಟ್ವೇರ್ ವರ್ಕ್ ಆಗಿರ್ಬೋದು, ಟೇಬಲ್ ವರ್ಕ್ಸ್ ಆಗಿರ್ಬೋದು, ಅಥವಾ ನಮ್ಮಂತ ಡಾಕ್ಟರ್ಗಳ ಕೆಲಸ ಆಗಿರ್ಬೋದು, ಯಾವುದೇ ಆಗಿದ್ರು ಕೂಡ ನಾವು ಅತಿ ಹೆಚ್ಚು ಶ್ರಮ ಕೊಡ್ತಾ ಇರುವಂತದ್ದು ನಮ್ಮ ಕುತ್ತಿಗೆಗೆ. ಸೊ ನಾವು ಕುತ್ತಿಗೆಯನ್ನ ದಿನಕ್ಕೆ ಎಷ್ಟು ಬಾರಿ ಮುಂದೆ ಹಿಂದೆ ಮೇಲೆ ಕೆಳಗೆ ಬಗ್ಗುವಂತದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತೇವೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿನ ಮಾಂಸಖಂಡಗಳು ಮತ್ತು ನರಗಳ ಮೇಲೆ ಅದು ಒತ್ತಡವನ್ನ ಕೊಡ್ತಾ ಇರ್ತದೆ, ಈ ನಮ್ಮ ಕ್ರಿಯೆಗಳು. ಸೊ ಇದರಿಂದಾಗಿ ಸಾಮಾನ್ಯವಾಗಿ ನಾವೆಲ್ಲರೂ ಕುತ್ತಿಗೆ ನೋವಿಗೆ ಈಡಾಗುವಂತಹ ಲಕ್ಷಣಗಳು ಇದ್ದೇ ಇರ್ತದೆ. ನಮ್ಮ ಆಹಾರದಲ್ಲಿರುವಂತಹ ಕಡಿಮೆ ಪೋಷಕಾಂಶಗಳಿಂದಾಗಿ ಮತ್ತೆ ನಮ್ಮ ದಿನನಿತ್ಯ ಜೀವನ ಶೈಲಿಯಿಂದಾಗಿ ಕುತ್ತಿಗೆ ನೋವು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಸೊ ಈ ಕುತ್ತಿಗೆ ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಮನೆಯಲ್ಲೇ ಯಾವ ಒಂದು ಕೆಲವು ಮನೆ ಮದ್ದುಗಳನ್ನ ಮಾಡುವಂತದ್ದು ಮತ್ತು ಯಾವ ಎಕ್ಸರ್ಸೈಸ್ಗಳನ್ನ ಮಾಡುವಂತದ್ದು ಮತ್ತು ಯಾವ ರೀತಿ ಚಿಕಿತ್ಸೆ ಇದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲನೇದಾಗಿ ಕುತ್ತಿಗೆ ನೋವು ಯಾಕೆ ಬರುತ್ತೆ? ಸೊ ಕುತ್ತಿಗೆ ನೋವು ಅನ್ನುವಂಥದ್ದು 100ಕ್ಕೆ 90% ಜನರಲ್ಲಿ ಡಿಸ್ಕ್ ಬಲ್ಜ್ ನಿಂದ ಬರುತ್ತೆ. ವೀಕ್ಷಕರೇ, ಸರ್ವೈಕಲ್ ರೀಜನ್ ಅಂದ್ರೆ ನಮ್ಮ ಕುತ್ತಿಗೆ ರೀಜನ್ ನಲ್ಲಿ ಇರುವಂತಹ ಡಿಸ್ಕ್ ಅದು ಈ ರೀತಿಯಲ್ಲಿ ಇರ್ತದೆ. ಒಂದ್ರ ಕೆಳಗಡೆ ಒಂದು ಅರೇಂಜ್ ಆಗಿರುತ್ತದೆ. ಯಾವಾಗ ಸ್ಟ್ರೇಟ್ ಇರಬೇಕಾಗಿರುವಂತ ಡಿಸ್ಕ್ ಉಬ್ಬಿ ಹೊರಗಡೆ ಬರ್ತದೆ, ಅದು ಮುಂದಿನ ನರಗಳನ್ನ ಟಚ್ ಮಾಡ್ತದೆ. ಸೊ ಆ ನರವನ್ನ ಟಚ್ ಮಾಡಿದಾಗ ಅದು ಹೇಗೆ ಕೈಗಳಿಗೆ ಬಂದಿರ್ತದೋ ಅಲ್ಲೆಲ್ಲ ನಿಮ್ಗೆ ರೇಡಿಯೇಟಿಂಗ್ ಪೇನ್ ಬರ್ತದೆ. ಕುತ್ತಿಗೆಯಿಂದ ಕೈಗೆ ಸೆಳೆತ ಬಂದಂತೆ ಭಾಸ ಆಗ್ತದೆ. ಸೊ ಕೈಯನ್ನು ಹೀಗೆ ಒತ್ಕೊಳ್ಬೇಕು, ಸೋತು ಬಂದಂತ ಆಗುವಂಥದ್ದು, ಕೈ ಹರಿತ ಬರುವಂತದ್ದು, ಹಲವಾರು ಸಮಸ್ಯೆಗಳಿಂದ ನೀವು ಬಳಲ್ತಾ ಇರಬಹುದು. ಸೊ ಅದಕ್ಕೆಲ್ಲ ಕಾರಣ ಅದು ಡಿಸ್ಕ್ ಬಲ್ಜ್, ಸರ್ವೈಕಲ್ ಡಿಸ್ಕ್ ಬಲ್ಜ್ ಅಂತ ಹೇಳುವಂಥದ್ದು. ಸೊ ಈ ಒಂದು ಸರ್ವೈಕಲ್ ಡಿಸ್ಕ್ ಬಲ್ಜ್ ಅನ್ನುವಂಥದ್ದು ಸಾಮಾನ್ಯವಾಗಿ ಕುತ್ತಿಗೆ ನೋವಿಗೆ ಮೂಲ ಕಾರಣ ಆಗಿರ್ತದೆ. ಅಥವಾ ಕೆಲವೊಂದು ಸತಿಗೆ ಮಸಲ್ ಸ್ಪ್ಯಾಸಮ್. ಸೊ ನೀವು ಕಂಟಿನ್ಯೂಸ್ ಒಂದೇ ಪೊಸಿಷನ್ ನಲ್ಲಿ ರಾತ್ರಿ ಮಲಗಿರ್ತೀರಿ, ಆ ಒಂದು ಪೊಸಿಷನ್ ನಲ್ಲಿ ಮಲಗಿ ನಿಮ್ಗೆ ನೆಕ್ ಪೇನ್ ಬಂದಿರಬಹುದು. ಸೊ ಅದು ಒಂದು ರೀಸನ್ ಆಗಿರ್ಬೋದು. ಅಥವಾ ಯಾವ್ದಾದ್ರು ಇಂಜುರಿಯ ಮೂಲಕ ಬಿದ್ದು ಪೆಟ್ಟಾದಂತ ಸಂದರ್ಭದಲ್ಲಿ ಅಥವಾ ಯಾವ್ದಾದ್ರು ಹೊಡೆತ ಬಿದ್ದಂತ ಸಂದರ್ಭದಲ್ಲಿ ಅದು ನರಗಳನ್ನ ವೀಕ್ನೆಸ್ ಮಾಡುವಂಥದ್ದು, ಮಸಲ್ಸ್ ನ ವೀಕ್ನೆಸ್ ಮಾಡುವಂಥದ್ದು ಮಾಡಿ ನಿಮ್ಗೆ ನೋವು ಬಂದಿರಬಹುದು. ಸೊ ಸಾಮಾನ್ಯವಾಗಿ ಈ 3 ರೀಸನ್ ಗಳಿಂದ ನೆಕ್ ಪೇನ್ ಬಂದಿರ್ತದೆ. ವೀಕ್ಷಕರೇ, ಇದು ಯಾವುದೇ ಕಾರಣದಿಂದ ನೆಕ್ ಪೇನ್ ಬಂದಿದ್ರು ಕೂಡ ರೆಸ್ಟ್ ಇಸ್ ದ ಫಸ್ಟ್ ಟ್ರೀಟ್ಮೆಂಟ್. ಹೌದು, ಎಲ್ಲಾ ನೋವುಗಳನ್ನು ಹೇಳುವಂತೆ ಕುತ್ತಿಗೆ ನೋವಿನಲ್ಲಿ ಅತಿ ಹೆಚ್ಚು ಮೂವ್ಮೆಂಟ್ ಆಗುವಂತ ಭಾಗ ಕುತ್ತಿಗೆ ಆಗಿರೋದ್ರಿಂದ ರೆಸ್ಟ್ ಇಸ್ ದ ಫಸ್ಟ್ ಟ್ರೀಟ್ಮೆಂಟ್. ಸೊ ನೀವು ಕೆಲ ದಿನಗಳ ಕಾಲ ರೆಸ್ಟ್ ತಗೊಳ್ಬೇಕಾಗ್ತದೆ. ಜಾಸ್ತಿ ಕುತ್ತಿಗೆ ಮೂವ್ಮೆಂಟ್ ಅನ್ನ ಮಾಡಬಾರ್ದು, ಅದನ್ನ ಹಾಗೆ ಸ್ಟ್ರೇಟ್ ಇಟ್ಕೊಂಡು ಅದನ್ನ ಮೇಂಟೈನ್ ಮಾಡ್ಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಒಂದೆರಡು ವ್ಯಾಯಾಮಗಳನ್ನ ನೀವು 1 ವಾರದ ರೆಸ್ಟ್ ನ ನಂತರ ಈ ಒಂದು ವ್ಯಾಯಾಮಗಳನ್ನ ನೀವು ಮಾಡ್ಬೇಕಾಗ್ತದೆ. ಹೇಗೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಹಣೆಗೆ ನಿಮ್ಮ ಕೈಯನ್ನ ಒತ್ತಿ ಜೋರಾಗಿ ಒತ್ತುವಂಥದ್ದು. ಸೊ ಕೈ ಹಣೆಯನ್ನ ಒತ್ತಬೇಕು, ಹಣೆ ಕೈಯನ್ನ ಒತ್ತಬೇಕು, ಮ್ಯೂಚುವಲ್ ಫೋರ್ಸ್ ಅನ್ನ ಹಾಕಬೇಕು. ಇದನ್ನ ಬೆಳಿಗ್ಗೆ ಒಂದು 5 ಸಲ ಈ ರೀತಿ ಮಾಡುವಂಥದ್ದು, ಅದೇ ರೀತಿ ಸೈಡ್ ವರ್ಡ್ಸ್ ಈ ರೀತಿ ಮಾಡುವಂಥದ್ದು, ಮತ್ತೆ ಈ ಕಡೆಯಿಂದ ಸೈಡ್ ವರ್ಡ್ಸ್ ಮಾಡುವಂಥದ್ದು, ಮತ್ತೆ ಹಿಂದೆಯಿಂದ ಮಾಡುವಂಥದ್ದು. ಸೊ ಈ ಒಂದು ಎಕ್ಸರ್ಸೈಸ್ ನ ಬೆಳಿಗ್ಗೆ ಒಂದು 5 ಸಲ, ಸಂಜೆ ಒಂದು 5 ಸಲ ಮಾಡುವಂಥದ್ದು. ಅದರ ಜೊತೆಗೆ ಮುಂದಕ್ಕೆ ಸೈಡ್ ಬೆಂಡ್ ಮಾಡುವಂಥದ್ದು, ಮತ್ತೆ ಮುಂದಕ್ಕೆ ಮೇಲೆ ಕೆಳಗೆ ಮಾಡುವಂಥದ್ದು. ಈ ಎಕ್ಸರ್ಸೈಸ್ ಗಳನ್ನ ಸ್ವಲ್ಪ ಮಾಡಬೇಕು, 1-2 ನಿಮಿಷಗಳ ಕಾಲ ಮಾತ್ರ ಮಾಡುವಂಥದ್ದು. ಸೊ ಅದರ ಜೊತೆಯಲ್ಲಿ ಒಂದೆರಡು ಮನೆ ಮದ್ದುಗಳನ್ನು ಕೂಡ ನೀವು ಮಾಡಬಹುದು. ಏನು ಅಂತ ಹೇಳಿದ್ರೆ, ಆಯುರ್ವೇದ ಔಷಧಿ ಅಂಗಡಿಗಳಲ್ಲಿ ಶುಂಠಿ ಚೂರ್ಣ ಮತ್ತು ರಾಸ್ನಾ ಚೂರ್ಣ ಅಂತ ಲಭ್ಯ ಇದೆ. ಸೊ ಈ ಶುಂಠಿ ಚೂರ್ಣ ಮತ್ತು ರಾಸ್ನಾ ಚೂರ್ಣವನ್ನ ನೀವು ಆಯುರ್ವೇದಿಕ್ ಗ್ರಂಥಿಕೆ ಅಂಗಡಿಯಿಂದ ಕೊಂಡು ತಂದು ಅದನ್ನ 1 ಚಮಚ 1 ಲೋಟ ನೀರಿಗೆ ಹಾಕಿ ಕುದಿಸ್ಬೇಕು. ಸೊ ಕುದಿಸ್ತಾ ಅದು ಕಷಾಯ ಆಗ್ತದೆ. ಆ ಒಂದು ಕಷಾಯವನ್ನ ಬೆಳಗ್ಗೆ 1/2 ಲೋಟ ಇದೇ ರೀತಿ ಮತ್ತೆ ಸಂಜೆ ಕೂಡ ಪ್ರಿಪೇರ್ ಮಾಡಿ ಸಂಜೆ 1/2 ಲೋಟ ಈ ಕಷಾಯವನ್ನ ನೀವು ಕುಡಿಬೇಕು. ಸೊ ಇದರಿಂದಾಗಿ ನೆಕ್ ಮಸಲ್ಸ್, ಈ ಒಂದು ಕುತ್ತಿಗೆಯಲ್ಲಿರುವಂತಹ ಮಸಲ್ಗಳ ಶಕ್ತಿ ಇಂಪ್ರೂವ್ಮೆಂಟ್ ಆಗ್ತದೆ, ನರಗಳ ಚೈತನ್ಯ ವೃದ್ಧಿ ಆಗ್ತದೆ. ಅದರ ಜೊತೆಗೆ ಆಹಾರದಲ್ಲಿ ಬದಲಾವಣೆ ಮಾಡಬೇಕು. ಸೊ ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಮುಂತಾದ ಒಳ್ಳೆಯ ಕೊಬ್ಬಿನಾಂಶವನ್ನು ಹೊಂದಿರುವಂತಹ ಆಹಾರವನ್ನ ನೀವು ಹೆಚ್ಚಾಗಿ ತಿನ್ಬೇಕು. ಸೊ ಇದರಿಂದ ವಾತ ಶಮನ ಆಗುವುದರೊಂದಿಗೆ ಈ ನೆಕ್ ಪೇನ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಜೊತೆಯಲ್ಲಿ ಸೊ ಈ ಒಂದು ಮನೆ ಮದ್ದುಗಳು ಮತ್ತೆ ಎಕ್ಸರ್ಸೈಸ್ಗಳು ನಿಮ್ಗೆ ಅಂತ ಫಲಿತಾಂಶವನ್ನು ಕೊಟ್ಟಿಲ್ಲ ಅಂತಾದಲ್ಲಿ ನಮ್ಮ ನಿಸರ್ಗ ಮನೆಯ ಬ್ರಾಂಚ್ ಆದಂತಹ ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ವೀಕ್ಷಕರೇ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ ಕಳೆದ 1-2 ತಿಂಗಳುಗಳಿಂದ ಒಳ್ಳೆ ಚಿಕಿತ್ಸೆಯನ್ನ ನೀಡ್ತಾ ಬರ್ತಾ ಇದೆ. ಈ ನೆಕ್ ಪೇನ್ ನ ಸಂದರ್ಭವಾಗಿ ಆಕ್ಯುಪಂಚರ್ ಕೊಡುವಂತದ್ದು, ಫಿಸಿಯೋಥೆರಪಿ ಕೊಡುವಂತದ್ದು, ಲೇಪ, ಮಸಾಜ್ಗಳು ಮತ್ತೆ ಇದೆಲ್ಲ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸಾ ವಿಧಾನದ ಅಡಿಯಲ್ಲಿ ಈ ಎಲ್ಲಾ ಚಿಕಿತ್ಸೆಗಳನ್ನ ಯಶಸ್ವಿಯಾಗಿ ನೀಡ್ತಾ ಬರ್ತಾ ಇದೆ. 10 ಜನ ಈ ಒಂದು ನೋವಿನ ಸಮಸ್ಯೆ ಉಳ್ಳವರು ಇಲ್ಲಿ ಬಂದು ಗುಣಮುಖರಾಗಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರ್ತಾ ಇರುವಂತಹ ನಂಬರ್ಗಳಿಗೆ ನೀವು ಕರೆ ಮಾಡಿ, 1-2 ದಿನಗಳಲ್ಲಿ ನಿಮ್ಗೆ ನಮ್ಮ ಸಿಬ್ಬಂದಿ ಕರೆ ಮಾಡಿ ನಿಮ್ಗೆ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿ ಕೊಡ್ತಾರೆ. ನೀವು ಕಾಗಿನೆಲೆ, ಹಾವೇರಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ
ಕಾಗಿನೆಲೆ ಪಾರ್ಕ್ನ ಸುಂದರವಾದಂತಹ ಪರಿಸರದಲ್ಲಿರುವಂತಹ ಈ ಒಂದು ಕನಕ ನಿಸರ್ಗ ಮನೆಗೆ ನಿಮಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾರೆ. ಅಲ್ಲಿಗೆ ಬಂದು ನೀವು ಉಳಿದು ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಸೊ ಈಗಾಗಲೇ ನಾನು ಹೇಳಿರುವಂತೆ ಈ ಎಲ್ಲಾ ಚಿಕಿತ್ಸೆಗಳು ಅದಕ್ಕೆ ಸಹಕಾರಿಯಾಗಲಿವೆ. ಸೊ ಯಾರು ನೆಕ್ ಪೇನ್ ನಿಂದ ಬಳಲ್ತಾ ಇದ್ದೀರಿ, ಕುತ್ತಿಗೆ ನೋವಿನಿಂದ ಬಳಲ್ತಾ ಇದ್ದೀರಿ, ಮನೆ ಮದ್ದುಗಳನ್ನ ಮಾಡಿದ್ದೀರಿ ಅಂಥವರು ಇಲ್ಲಿ ಬಂದು ಕನಕ ನಿಸರ್ಗ ಮನೆ ಇಲ್ಲಿಗೆ ಬಂದು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾಗಿ ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.